ಸರ್ ನಿನ್ನೆ ಮೈತ್ರಿ ನಾಯಕರು ಮೀಟಿಂಗ್ ಮಾಡಿದ್ರಿ. ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ದೊಡ್ಡ ಕೆಟ್ಟನೆ ತೋಡಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಮಾಡಿದ್ರಿ. ಬಿಜೆಪಿ ಜೆಡಿಎಸ್ ನಾಯಕರು ಒಟ್ಟಿಗೆ ಸಭೆಯಲ್ಲಿ ಏನು ಔಟ್ಪುಟ್ ಇದೆ? ನಿನ್ನೆ ಸಾಯಂಕಾಲ ಜೆಡಿಎಸ್ನ ವರಿಷ್ಠರಾದಂಥ ಕುಮಾರಸ್ವಾಮಿಯವರು ನಮ್ಮನ್ನೆಲ್ಲ ಆಹ್ವಾನ ಮಾಡಿದರು. ಆ ಸಭೆಗೆ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರು, ಜೆಡಿಎಸ್ನ ಪ್ರಮುಖರೆಲ್ಲ ಒಟ್ಟಿಗೆ ಸೇರಿಕೊಂಡಿದ್ವಿ. ಅಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಯಾರಾಗಬೇಕು ಅಂತೇಳಿ ವಿಸ್ತೃತವಾಗಿ ಚರ್ಚೆ ಆಯಿತು. ಏನು 8 ವಿಧಾನಸಭಾ ಕ್ಷೇತ್ರಗಳಿಂದ ಬಂದಿರತಕ್ಕಂಥ ಮುಖಂಡರುಗಳು ಆ ಸಭೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ. ಆದರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು ಮತ್ತು ಮಾನ್ಯ ಕುಮಾರಸ್ವಾಮಿಯವರು ಚರ್ಚೆ ಮಾಡಿ ಅಭ್ಯರ್ಥಿಯ ಆಯ್ಕೆ ಮಾಡಬೇಕು ಅಂತೇಳಿ ಅಂತಿಮವಾಗಿ ಒಂದು ನಿರ್ಣಯ ಆಗಿದೆ. ಬಹುಶಃ ಇನ್ನೊಂದು 2-3 ದಿವಸದಲ್ಲಿ ಅಭ್ಯರ್ಥಿ ಯಾರು ಅಂತೇಳಿ ಆಯ್ಕೆ ಮಾಡಬಹುದು. ಸರ್, ಈಗ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರ ಹೆಸರು ಚರ್ಚೆಗೆ ಬರ್ತಿದೆ. ಬಹುತೇಕ ಆ ಸಭೆಯಲ್ಲಿ ಮಂಜುನಾಥ್ ಅವರ ಹೆಸರೇ ಚರ್ಚೆ ಆಗಿದೆ, ಫೈನಲ್ ಆಗಿದೆ. ಎರಡೂ ಪಕ್ಷದವರು ಒಪ್ಪಿಕೊಂಡಿದ್ದಾರೆ ಅನ್ನುವಂಥದ್ದಿದೆ. ಹೌದು, ನಾನು ಕೂಡ ಮಂಜುನಾಥ್ ಅವ್ರನ್ನ ಅವ್ರ ಮನೆಗೆ ಹೋಗಿ ಅವ್ರನ್ನ ಒಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ. ಮಂಜುನಾಥ್ ಅವರು ಸ್ಪರ್ಧೆ ಮಾಡಬೇಕು ಅಂತೇಳಿ ನಾನು ಕೂಡ ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯವನ್ನು ಹೇಳಿದ್ದೀನಿ. ಆದರೆ ಪಕ್ಷದ ವರಿಷ್ಠರು ಈಗ ತೀರ್ಮಾನ ತಗೋಬೇಕು. ನಮ್ಮ ಪಾರ್ಲಿಮೆಂಟ್ ಬೋರ್ಡಲ್ಲಿ ಯಾರ ಹೆಸರು ಆಯ್ಕೆ ಆಗುತ್ತೆ ಅದು ಅಂತಿಮವಾಗಿ ನಿರ್ಣಯ ಆಗ್ತದೆ. ನಾವೆಲ್ಲರೂ ಕೂಡ ಯಾರೇ ಅಭ್ಯರ್ಥಿ ಆದರೆ ಬಿಜೆಪಿ ಮತ್ತು ಜೆಡಿಎಸ್ನ ಕಾರ್ಯಕರ್ತರು, ಮುಖಂಡರುಗಳು, ನಾಯಕರು ಬಹಳ ಈ ಒಂದು ಚುನಾವಣೆಯನ್ನು ಸವಾಲಾಗಿ ತೆಗೆದುಕೊಂಡು ಈ ಚುನಾವಣೆಯಲ್ಲಿ ನಮ್ಮ ಮೈತ್ರಿ ಅಭ್ಯರ್ಥಿ ಗೆಲ್ಲಬೇಕು ಅಂತೇಳಿ ಬಹಳ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಕೆಲಸ ಮಾಡಿ ನಮ್ಮ ಮೈತ್ರಿ ಅಭ್ಯರ್ಥಿನ ಗೆಲ್ಲಿಸ್ಕೊತೀವಿ. ಕೆಲವು ಮುಖಂಡರು ನಿಮ್ಮ ಹೆಸರನ್ನು ಪ್ರಸ್ತಾಪ ಮಾಡಿದ್ದಾರೆ ಸಭೆಯಲ್ಲಿ. ನೀವು ನಿಂತರೆ ಟಫ್ ಫೈಟ್ ಕೊಡಬಹುದು ಅನ್ನೋ ಅಭಿಪ್ರಾಯ ಇಲ್ಲ. ಈಗ ನಾನು ರಾಜ್ಯ ರಾಜಕಾರಣದಲ್ಲಿ ಇರಬೇಕು ಅಂತ ಬಯಸಿರ್ತಕ್ಕಂಥವನು. ಕಳೆದ ಚುನಾವಣೆಯಲ್ಲೂ ಕೂಡ ನನ್ನ ಹೆಸರು ಪ್ರಸ್ತಾಪ ಆಗಿತ್ತು, ಲೋಕಸಭಾ ಚುನಾವಣೆಯಲ್ಲಿ. ಹಾಗಾಗಿ ನಾನು ರಾಜಕಾರಣದಲ್ಲಿ ಇರಬೇಕು ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಪಕ್ಷದ ವರಿಷ್ಠರು ಏನು ಆದೇಶ ಕೊಡ್ತಾರೆ, ಏನು ತೀರ್ಮಾನ ಮಾಡ್ತಾರೆ ಅಂತ. ಒಂದು ವೇಳೆ ಮಂಜುನಾಥ್ ಅವರು ಫೈನಲ್ ಆಗದೇ ಇದ್ರೆ ಬೇರೆ ಯಾವ ನಾಯಕರು ಸೂಕ್ತ ಅಂತ ನಿಮ್ಗೆ ಅನ್ಸುತ್ತೆ? ಆ ಥರ ಹೇಳ್ಬೇಕಾದ್ರೆ ಬಹಳಷ್ಟು ನಾಯಕರು ನಮ್ಮಲ್ಲಿ ಇದ್ದಾರೆ. ನಾವೇನು ಅಭ್ಯರ್ಥಿಗಳಿಗೇನು ಕೊರತೆ ಇಲ್ಲ. ಒಂದು ನಮ್ಮ ರಾಮನಗರ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ನಮ್ಮ DCM ಆಗಿದ್ದಂಥ ಅಶ್ವಥ್ ನಾರಾಯಣ ಅವರು ಇದ್ದಾರೆ. ಅವರು ಹಿಂದಿನ ನಮ್ಮ ಸರ್ಕಾರದಲ್ಲಿ ರಾಮನಗರ ಜಿಲ್ಲೆ ಉಸ್ತುವಾರಿ ವಹಿಸಿಕೊಂಡು ಬಹಳ ಉತ್ತಮವಾಗಿ ಕೆಲಸ ಮಾಡಿದರು. ಆಮೇಲೆ ನಮ್ಮ ಹಿರಿಯ ಮತ್ತು ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು ಕೂಡ ಇಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಬೇಕಾಗ್ತದೆ. ಅವರೆಲ್ಲ ಕೂತ್ಕೊಂಡು ಏನು ತೀರ್ಮಾನ ಮಾಡ್ತಾರೆ ನೋಡಬೇಕು. ಅಂತಿಮವಾಗಿ ವರಿಷ್ಠರು ಯಾರೇ ಅಭ್ಯರ್ಥಿ ಮಾಡೋದು ಕೂಡ ಈ ಚುನಾವಣೆಯಲ್ಲಿ ನಾವು ಗೆಲ್ತೀವಿ.